ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಡೇ 2. ಸೊ ಈಗ ನಾನು ಮತ್ತೆ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ನನ್ನ ವೈಫ್ ಹತ್ರ. ಸೊ ನಿನ್ನೆ ರಾತ್ರಿ 1:30 ಬಂದಿದ್ದೆ. ಈಗ ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಆದಮೇಲೆ ಮಾತಾಡೋಣ. ಸೊ ಗೈಸ್ ಇವತ್ತು ಡೇ 2. ಸೊ ಇವತ್ತು ಡೇ 2 ಇವತ್ತು ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಈಗ ಮತ್ತೆ ವಾಪಸ್ ಬಂದಿದ್ದೀವಿ. ಸೊ ಏನಾಗಿದೆ ನನಗೆ ಅಂದರೆ ಡೈಲಿ ಹಾಸ್ಪಿಟಲ್ ಟು ಮನೆಯಿಂದ ಹಾಸ್ಪಿಟಲ್ ಅಪ್ ಆ್ಯಂಡ್ ಡೌನ್ ಮಾಡ್ತಾನೇ ಇದ್ದೀನಿ. ಯಾಕೆ ನಾನು ಒಬ್ಬನೇ ಇದ್ದೀನಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ, ಅದಕ್ಕೆ ಯಾರಿಲ್ಲ. ಸೊ ಬನ್ನಿ ಗೈಸ್, ಗಾಡಿ ಪಾರ್ಕ್ ಮಾಡೋಣ. ಪಾರ್ಕ್ ಮಾಡಿಬಿಟ್ಟು ಮೇಲೆ ಹೋಗ್ಬಿಟ್ಟು ಸಿಗೋಣ. ಸೊ ಆಮೇಲೆ ನೆಕ್ಸ್ಟ್ ಬ್ಲಾಗ್ಗೆ ಸಿಗೋಣ. ಗೈಸ್ ಗುಡ್ ಮಾರ್ನಿಂಗ್. ಸೊ ಗೈಸ್ ಇವತ್ತು ಡೇ 3. ಸೊ ಇವತ್ತು ಡೇ 3 ನಾವು ಬಂದಿದ್ದೀವಿ ಮತ್ತೆ ಹಾಸ್ಪಿಟಲ್. ಈಗ ಟೈಮ್ ಆಗ್ತಾಯಿದೆ ಮಾರ್ನಿಂಗ್ 5 o'clock. ಸೊ ಡೇ 3 ಇವತ್ತು ಮೋಸ್ಟ್ಲಿ ನನಗೆ ಎಷ್ಟು ಸರ್ಜರಿ ಇದೆ ಗೈಸ್. 3 ದಿನದಿಂದ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ನಿನ್ನೆ ಆಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ MRI CT ಎವ್ರಿಥಿಂಗ್ ಡನ್. ಸೊ ಈಗ ನಾನು ಮತ್ತೆ ಮಾರ್ನಿಂಗ್ ಬಂದಿದ್ದೀನಿ ನೋಡಿ. ಈಗ ಟೈಮ್ ಆಗ್ತಾಯಿದೆ ಮಾರ್ನಿಂಗ್ 5 o'clock. ಸೊ ನೋಡೋಣ, ಈಗ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ ಗೈಸ್. ಹಾಸ್ಪಿಟಲಲ್ಲಿ ಏನು ಅಪ್ಡೇಟ್ ಆಗ್ತಾಯಿದೆ ಏನೋ ಗೊತ್ತಿಲ್ಲ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಸೊ ಬನ್ನಿ ಈಗ ಹೋಗೋಣ ಒಳಗಡೆ. ವೈಫ್ ಹತ್ರ ಹೋಗ್ಬಿಟ್ಟು ನೋಡ್ತೀನಿ ಅವ್ರು ಏನು ಮಾಡ್ತಾರೆ. ಮೋಸ್ಟ್ಲಿ ಮಲ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ನಾನು ಹೇಳಿಲ್ಲ ಅಷ್ಟು ಮಾರ್ನಿಂಗ್ ಬರ್ತೀವಿ ಅಂತ. ಸೊ ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ. ಈಗ ನಾನು ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕ್ ಮಾಡೋಣ. ಪಾರ್ಕ್ ಮಾಡಿದ್ಮೇಲೆ ಸಿಗೋಣ ಗೈಸ್. ಬಾಯ್. ಸೊ ಗೈಸ್ ಬೆಂಗಳೂರು ಸಿಟಿ ಹೇಗೆ ಅಂದರೆ ಮಾರ್ನಿಂಗ್ 5 o'clock ಇಲ್ಲಿ, 4 o'clock ಇಲ್ಲಿ, ಯಾ 2 o'clock 24/7 ಕಾರ್, ಬಸ್, ಆಟೋ ಜನ ಇದ್ದೇ ಇರ್ತಾರೆ ನೋಡಿ. ಈಗ ಇಷ್ಟು ಮಾರ್ನಿಂಗ್ 5 o'clock ನಾನು ಅಷ್ಟು ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಸಿಗಬಾರ್ದು, ಪ್ಲಸ್ ನನಗೆ ಅರ್ಜೆಂಟ್ ಇದೆ. ಆದರೆ ನೋಡಿ ಯಾವ ರೇಂಜಲ್ಲಿ ಟ್ರಾಫಿಕ್ ಇದೆ. ಸೊ ನೀವು ಬೆಂಗಳೂರು ಬಂದರೆ ಇದೇ ಥರ 24/7 ನಿಮಗೆ ಟ್ರಾಫಿಕ್ ಸಿಗುತ್ತೆ. ಸೊ ನಾವು ಟ್ರಾಫಿಕಲ್ಲಿ ಹೋಗಿ ನಮಗೆ ಅಭ್ಯಾಸ ಆಗಿದೆ ಗೈಸ್. ಸೊ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ನೋಡಿ ಯಾವ ಥರ ಟ್ರಾಫಿಕ್ ಇರುತ್ತೆ. ಸೊ ಇದು ಮೇಯ್ನ್ NH44 ಅಲ್ಲಿ ಈ ಥರ ಮಾರ್ನಿಂಗ್ 5 o'clock ಟ್ರಾಫಿಕ್ ಜಾಮ್. ಗೈಸ್ ಇವತ್ತು ಡೇ 3. ಸೊ ಇವತ್ತು ಡೇ 3 ನನ್ನ ವೈಫು ಹಾಸ್ಪಿಟಲಲ್ಲಿ ಇನ್ನೂ ಇದ್ದಾರೆ. ಸೊ ಈಗ ಟೈಮ್ ಆಗ್ತದೆ ಆಲ್ಮೋಸ್ಟ್ 1 o'clock. ಸೊ ಈಗ ನಾನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಕಾರಲ್ಲಿ ಬಂದು ಕೂತಿದ್ದೀನಿ ನೋಡಿ. ಸೊ 2 ಡೇಸಿಂದ ವೀಡಿಯೋನ ಎಡಿಟಿಂಗ್ ಮಾಡಿಲ್ಲ, ವ್ಲಾಗು ಮಾಡೋಕ್ಕೆ ಆಗಲಿಲ್ಲ. ಸೊ ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಕಾರಲ್ಲಿ ಬಂದು ಕೂತಿದ್ದೀನಿ ಅಂದ್ರೇ ಸರಿ ಆಯಿತು ಅಂತ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈಗ ವಿಡಿಯೋ ಎಡಿಟಿಂಗ್ ಮಾಡೋಣ ಬೇಡ ಅಂತ ಅಂದ್ಕೊತಾ ಇದ್ದೀನಿ ನೋಡಿ. 1 o'clock 3 ಡೇಸಿಂದ ಡ್ಯೂಟಿ ಇಲ್ಲ, ಊಟ ಕರೆಕ್ಟಾಗಿಲ್ಲ, ನಿದ್ದೆ ಇಲ್ಲ, ಏನಾಗ್ತಾ ಇದೆ ಗೊತ್ತಿಲ್ಲ. ಸೊ ಟುಮಾರೋ ಮಂಡೇ. ಸೊ ಆಲ್ಮೋಸ್ಟ್ ಇವತ್ತು ಮಂಡೇ ಆಗಿದೆ. ಈಗ 1 o'clock ಅಲ್ಲ, ಮಂಡೇ ಆಗಿದೆ. ಸೊ ಇವತ್ತು ಡ್ಯೂಟಿಗೆ ಹೋಗೋಕ್ಕೆ ಆಗಲ್ಲ. ನಾಳೆ ಡಿಸ್ಚಾರ್ಜ್ ಇದೆ ನಮ್ಮದು. ಸೊ ನಾಳೆ ಡಿಸ್ಚಾರ್ಜ್ ಆದಮೇಲೆ ವೆಡ್ನೆಸ್ಡೇಯಿಂದ ಡ್ಯೂಟಿ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ನೋಡಿ ನನಗೆ ಎಷ್ಟು ಬ್ಲ್ಯಾಕ್ ಆಗಿದೆ ಇದೆಲ್ಲ, ಯಾಕೆಂದರೆ ನಿದ್ದೆ ಮಾಡ್ತಾ ಇಲ್ಲ ಅಲ್ಲ. ಈಗ 1 o'clock ಮನೆಗೆ ಹೋಗೋಷ್ಟಲ್ಲಿ 2 o'clock. ಮತ್ತೆ ಮಾರ್ನಿಂಗ್ 4:35 ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ. ಇವತ್ತು ಸ್ನಾನನೂ ಮಾಡಲಿಲ್ಲ, ಯಾಕಂದರೆ ಮಾರ್ನಿಂಗ್ ಬೇಗ ಹೋಗ್ಬೇಕಿತ್ತಲ್ಲ. ಸೊ ನೋಡೋಣ ಎಷ್ಟು ತನಕ ಹೋಗುತ್ತೆ, ಎಷ್ಟು ನಾನು ಮೇಂಟೈನ್ ಮಾಡೋಕ್ಕಾಗತ್ತೆ ಫ್ಯಾಮಿಲಿ, ಯಾವ ಥರ ಹೆಂಗೆ ಅಂತ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಗೈಸ್ ಬನ್ನಿ, ನಾಳೆ ಬೆಳಗ್ಗೆ ಸಿಗೋಣ. ಈಗ ಯಾಕಂದರೆ ಬೇಗ ಹೋಗಿ ನಿದ್ದೆ ಮಾಡಬೇಕು. ಬಾಯ್, ಗುಡ್ ನೈಟ್. ಈಗ 11:48 ನಾನು ಮನೆಗೆ ಹೋಗೋಣ ಅಂತ ಹೊರಡ್ತಿದ್ದೀನಿ. ಈ ನೋಡಿ ಕಿಮ್ಸ್ ಹಾಸ್ಪಿಟಲ್ಸ್. ಮತ್ತೆ ಈಗ ನಾನು ವಾಪಸ್ ಬರ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಈಗ ಎಕ್ಸ್ರೇಗೆ ಮತ್ತೆ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಮನೆಗೆ ಹೋಗೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು. ಬಟ್ ಯಾವಾಗ ಗೊತ್ತಾಯಿತು ಅವರು ಎಕ್ಸ್ರೇಗೆ ಕರ್ಕೊಂಡು ಹೋಗಿದ್ದಾರೆ ಜೊತೆಲಿ. ಅವರಿಗೆ ಮತ್ತೆ ನಾನು ವಾಪಸ್ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು 5-6 ಕಿಲೋಮೀಟರ್ ದೂರ ಹೋಗ್ಬಿಟ್ಟಿದೆ. ಸೊ ಅಲ್ಲಿಂದ ಈಗ ರಿಟರ್ನ್ ಬರ್ತಾ ಇದ್ದೀನಿ. ಹಾಸ್ಪಿಟಲ್ ಎಂಟ್ರಿ ನೋಡಿ, ನಾನೀಗ ಕಾರ್ ತೊಗೊಂಡು ಬರ್ತಾ
ನಾನು ಕಾರ್ ಹಾಕಲಿ. ಇವ್ರು ಅರ್ಥ ಮಾಡ್ಕೊಳ್ಳಲ್ಲ. ಇದು 4 ವೀಲರ್ ಪಾರ್ಕಿಂಗ್ ಅರ್ಥ. ಎಲ್ಲಿ ಜಾಗ ಸಿಗುತ್ತೆ ನುಗ್ಬಿಡ್ತಾರೆ. ಏನು ಮಾಡೋಕ್ಕೆ ಆಗಲ್ಲ, ಅಡ್ಜಸ್ಟ್ ಮಾಡ್ತಾ ಇರಬೇಕು. ನಾವು ಮಾತ್ರ ಅಡ್ಜಸ್ಟ್ ಮಾಡಬೇಕು ಅಷ್ಟೇ. ಅಡ್ಜಸ್ಟ್ ಮಾಡೋದು. ಸೊ ಗೈಸ್, ಫೈನಲಿ ಆಫ್ಟರ್ 3 ಡೇಸ್ ನಮ್ಮ ಮನೆಗೆ ಸರ್ಜರಿ ಸಕ್ಸಸ್ ಆಗಿದೆ ಆ್ಯಂಡ್ ರಿಟರ್ನ್ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಸೊ ಮನೆಗೆ ಹೋದ್ಮೇಲೆ ಸಿಗೋಣ ಬನ್ನಿ ಗೈಸ್. ಮನೆಗೆ ಹೋದ್ಮೇಲೆ ನಾವು ಆರಾಮಾಗಿ ಮಾತಾಡ್ತೀವಿ. ಹಾಸ್ಪಿಟಲಲ್ಲಿ ಏನೇನಾಯಿತು, ಯಾವ ಥರ ಹೆಂಗೆ ಆಯಿತು, ಯಾವ ಪ್ರೊಸೀಜರ್ ಆಗಿದೆ, ಯಾವ ಸರ್ಜರಿ ಆಗಿದೆ ಆ್ಯಂಡ್ ಎಷ್ಟು ಅಮೌಂಟ್ ಖರ್ಚಾಗಿದೆ ಪಾರ್ಟ್ 4ಗೆ ಸಿಗುತ್ತೆ. ಸೊ ಪಾರ್ಟ್ 1, 2, 3 ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಪಾರ್ಟ್ 4ಗೆ ನಿಮಗೆ ಹಾಕ್ತೀವಿ. ಸೊ ಈಗ ನೋಡಿ ನಮ್ಮ ಮನೆ ಎಷ್ಟು ಖುಷಿಯಾಗಿ ಮನೆಗೆ ಬರ್ತಾ ಇದ್ದಾರೆ. ಸೊ ನಾನು ಅಷ್ಟು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ನಾಳೆ ಸಿಗೋಣ ನ್ಯೂ ವ್ಲಾಗ್. ಬಾಯ್.